ಅಮ್ಮ, ಇಷ್ಟು ದಿನ ನಂಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಆದರೆ ಈಗ ನೀನು ಬಂದಿದ್ಯಲ್ಲ, ನಾವಿಬ್ರು ಮೇಲೆ ಹೀಗೆ ಒಟ್ಟಿಗೆ ಇರ್ಬೋದು. ಚಿನ್ನಿ ಹಾಗೆಲ್ಲ ಹೇಳ್ಬೇಡ, ನಾವಿಬ್ರು ಹೀಗೆ ಇರೋಕ್ಕಾಗಲ್ಲ. ಯಾಕೆ ಇರೋಕ್ಕಾಗಲ್ಲ? ಅಯ್ಯೋ ಚಿನ್ನಿ, ಇಲ್ಲಿ ಏನಾಗ್ತಿದೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ಅದನ್ನು ಹೇಳಿದ್ರೆ ಈ ನಿನ್ನ ಪುಟ್ಟ ತಲೆಗೆ ಅದು ಹೋಗಲ್ಲ. ಇಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ. ನಂಗೆ ನೀನು ಬೇಕು. ನನಗೆ ನಿನ್ನ ಜೊತೆ ಆಟ ಆಡಬೇಕು, ದೇವಸ್ಥಾನದಿಂದ ಬರ್ತಾ ಐಸ್ ಕ್ರೀಮ್ ತಿನ್ನಬೇಕು, ಮೂನ್ ನೋಡ್ತಾ ನೀನು ಹಾಡು ಕೇಳ್ತಾ ನಾನು ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು, ನಿನ್ನ ಕೈ ತುತ್ತು ತಿನ್ನಬೇಕು, ನೀನು ನನ್ನ ಮುದ್ದು ಮಾಡಬೇಕು. ನಾನು, ನೀನು, ಅಪ್ಪ ಮೊದಲೆಲ್ಲ ನಾವೆಲ್ಲ ಒಟ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಲ್ವಾ? ಆದರೆ ಈಗ ನನ್ನ ಜೊತೆ ಯಾರೂ ಇಲ್ಲ, ನಾನೊಬ್ಳೆ. ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಚಿನ್ನಿ, ಯಾಕೆ ಹೀಗೆ ಹೇಳ್ತಾ ಇದೆಯಾ? ದುರ್ಗಾ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಇನ್ಫ್ಯಾಕ್ಟ್ ಅವಳೇ ನಿನ್ನ ನನ್ಗಿಂತ ಚೆನ್ನಾಗಿ ನೋಡ್ಕೋತಿರೋದು. ಇಲ್ಲ, ಅವಳು ನಾಟಕ ಮಾಡ್ತಿದ್ದಾಳೆ. ನಂಗೆ ಅವಳು ಕಂಡ್ರೆ ಇಷ್ಟ ಇಲ್ಲ. ಚಿನ್ನಿ, ಹಾಗೆಲ್ಲ ಹೇಳ್ಬಾರ್ದು. ನಿಜವಾಗ್ಲೂ ದುರ್ಗಾ ತುಂಬಾ ಒಳ್ಳೆಯವಳು. ನೀನು ಅನ್ಕೊಂಡಿರೋ ಹಾಗೆ ಅವಳು ಕೆಟ್ಟವಳಲ್ಲ. ಇಲ್ಲ ಅಮ್ಮ, ಪ್ಲೀಸ್ ಅವಳ ಬಗ್ಗೆ ಮಾತಾಡಬೇಡ. ಎಷ್ಟು ವರ್ಷ ಆದ್ಮೇಲೆ ನೀನು ಮತ್ತೆ ಸಿಕ್ಕಿದ್ಯಾ, ನಾನು ನಿನ್ನ ಜೊತೆನೇ ಇರ್ತೀನಿ. ಅಮ್ಮ, ನಿಂಗೆ ಮ್ಯಾಜಿಕ್ ಬರುತ್ತೆ ತಾನೆ? ಮ್ಯಾಜಿಕ್ಕಾ? ಹ್ಞೂ ಅಮ್ಮ, ನಿಂಗೆ ಮ್ಯಾಜಿಕ್ ಬರುತ್ತೆ ಅಂತ ನಂಗೆ ಗೊತ್ತು. ಅದರಿಂದನೇ ತಾನೆ ನಾನು ಬೇಜಾರಾಗಿದ್ದಾಗಲೆಲ್ಲ ನೀನು ನನಗೆ ಬಟರ್ಫ್ಲೈ ಕಳಿಸ್ತಾ ಇದ್ದೆ. ಈಗ ಹಾಗೆ ನೀನು ನನ್ನ ಕನಸಿನ ಲೋಕಕ್ಕೆ ಕರ್ಕೊಂಡೋಗು. ಅಲ್ಲಿ ನಾವು ಇಬ್ಬರೇ ಇರಬೇಕು, ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು. ಪ್ಲೀಸ್ ಅಮ್ಮ, ನನ್ನ ಕರ್ಕೊಂಡೋಗು. ನೋಡು, ನನ್ನ ಮಾತು ಕೇಳಿಸ್ಕೊ. ಈಗ ಆಟ ಆಡಿದೆಲ್ಲ ಸಾಕು. ಅಮ್ಮ ಒಂದು ಹೇಳ್ತಾಳೆ, ಪ್ಲೀಸ್ ಅದನ್ನು ನೀನು ಗಮನ ಇಟ್ಟು ಕೇಳಿಸ್ಕೊತ್ಯಾ? ಅಮ್ಮ, ನಾನು ನಿನಗೆ ಕಾಣಿಸ್ತಾ ಇದ್ದೀನಿ ಅಂದ್ರೂ ನೀನು ಹ್ಯಾಪಿಯಾಗೇ ಇಲ್ಲ. ಯಾಕಮ್ಮ ಬೇಜಾರಾಗಿದ್ಯಾ? ಅಯ್ಯೋ ಇಲ್ಲ ಚಿನ್ನಿ, ಹಾಗೆಲ್ಲ ಏನೂ ಇಲ್ಲ. ಅಮ್ಮ ತುಂಬ ಖುಷಿಯಾಗಿದ್ದಾಳೆ. ನೋಡು ಚಿನ್ನಿ, ನೀನು ಜಾಣ ಮರಿ ಅಲ್ವಾ? ನಾನು ನಿನಗೊಂದು ಮಾತು ಹೇಳ್ತೀನಿ, ಅಮ್ಮನ ಮಾತು ನೀನು ಕೇಳ್ತೀಯ ತಾನೇ? ನೀನು ನನ್ನ ಜೊತೆ ಇರೋದಾದರೆ ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ಹಾಗಾದರೆ ನೀನು ತಕ್ಷಣ ಹೋಗಿ ನಿನ್ನ ದೇಹದೊಳಗಡೆ ಸೇರ್ಕೋಬೇಕು. ಹೀಗೆಲ್ಲ ನೀನು ಆಚೆ ಇರೋದು ಒಳ್ಳೇದಲ್ಲ ಚಿನ್ನಿ. ಇಲ್ಲ ಅಮ್ಮ, ನಾನು ಹೋಗಲ್ಲ. ಏನೇ ಆದರೂ ನಾನು ನನ್ನ ದೇಹದೊಳಗೆ ಹೋಗಲ್ಲ. ಹಿತಾ, ಚಿನ್ನಿ ಪ್ಲೀಸ್ ಅಮ್ಮನ ಮಾತು ಕೇಳು. ನೀನು ಹೀಗೆಲ್ಲ ಹೊರಗಡೆ ಇರೋದು ಸೇಫ್ ಅಲ್ಲ. ಇಲ್ಲ ಅಮ್ಮ, ನಾನು ನಿನ್ನ ಬಿಟ್ಟೋಗಲ್ಲ. ನಂಗೆ ವಾಪಸ್ ಹೋಗಕ್ಕೆ ಇಷ್ಟ ಇಲ್ಲ. ನಾನು ನನ್ನ ದೇಹದೊಳಗೆ ಹೋದರೆ ನಿಂಗೆ ನೀನು ವಾಪಸ್ ಸಿಗಲ್ಲ. ಆಮೇಲೆ ನಾನು ಮತ್ತೆ ಒಂಟಿ ಆಗ್ತೀನಿ. ನಾನು ಹೋಗಲ್ಲ. ಚಿನ್ನಿ ಪ್ಲೀಸ್ ಅರ್ಥ ಮಾಡ್ಕೊ. ನೀನು ಹೀಗೆ ಹೊರಗಡೆ ಇದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ. ಅದೇ ನೀನು ನಿನ್ನ ದೇಹದ ಒಳಗಡೆ ಹೋದರೆ ಆಟ ಆಡ್ಬೋದು, ನಿನಗಿಷ್ಟ ಬಂದಿದ್ದನ್ನು ತಿನ್ಬೋದು, ಹೊರಗಡೆ ಎಲ್ಲ ಸುತ್ತಾಡ್ಬೋದು, ನಿನಗೆ ಬೇಕಾಗಿದ್ದನ್ನೆಲ್ಲ ಮಾಡ್ಬೋದು. ನೀನು ಹೀಗೆ ಹೊರಗಡೆ ಇದ್ದರೆ ನಿನಗೆ ಇದ್ಯಾವುದು ಮಾಡೋಕ್ಕಾಗಲ್ಲ. ಅದ್ಯಾವುದು ಆಗಲ್ಲ ಅಂದ್ರೂ ಪರವಾಗಿಲ್ಲ. ನಾನು ನಿನ್ನ ಬಿಟ್ಟು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಚಿನ್ನಿ, ಅಮ್ಮ, ಅಳ್ತಾ ಇದ್ದೀರಾ? ಅಳದೆ ಇನ್ನೇನು ಮಾಡ್ಲಪ್ಪ ಶರತ್? ನಮ್ಮ ಹಿತಪುಟ್ಟಿ ಹೇಗಿದ್ದವಳು ಹೀಗೇಗಾಗಿದ್ದಾಳೆ. ಅವಳು ಇವಾಗಿನ ಸ್ಥಿತಿ ನೋಡ್ತಾ ಇದ್ರೆ ನನ್ನ ಕರಳು ಕಿತ್ತು ಬಂದಾಗ ಆಗ್ತಿದೆ. ಅಮ್ಮ, ಹಿತ ಸರಿ ಹೋಗ್ತಾಳೆ ಅಂತ ಧೈರ್ಯ ಹೇಳ್ತಿದ್ದು ನೀವೇ ಈ ಥರ ಕಣ್ಣೀರು ಹಾಕಿದ್ರೆ ನಮ್ಮ ಗತಿ ಏನಮ್ಮ? ಹೌದಪ್ಪ ಶರತ್, ಮಾತಾಡೋದು ತುಂಬಾ ಸುಲಭ, ಆದ್ರೆ ನೋವನ್ನ ಒಳಗೆ ಇಟ್ಕೊಂಡು ಕೊರ್ಗೋದು ತುಂಬಾ ಕಷ್ಟ ಕಣೋ. ಹಿತಪುಟ್ಟಿ ನನ್ನ ಮೊಮ್ಮಗಳು, ನಾನು ಎತ್ತಿ ಆಡಿಸಿದಂತ ಕಂದಮ್ಮ ಅದು. ಆ ನನ್ನ ಮಗುಗೆ ಹೀಗಾಗಿದೆ ಅಂದ್ರೆ ನನಗೆ ನೋವಾಗದೆ ಇರುತ್ತಾ ಹೇಳು? ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮಾಳವಿಕಾ, ಹಿತಾನ ನೀನು ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದಿ ಅಂತ
ನನಗೆ ಗೊತ್ತು. ಆದರೆ ಹೀಗಾಗಲೇಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಯಾರು ತಪ್ಸಕ್ಕಾಗತ್ತೆ ಹೇಳು? ಹೌದಮ್ಮ, ನೀವೀಗ ಇರಬೇಡಿ ಪ್ಲೀಸ್, ಬೇಜಾರಾಗ್ಬಿಡಿ. ನೀವು ಹೀಗಿದ್ರೆ ನಮ್ಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನಾನು ಏನು ಮಾಡಲಿ ಶರತ್? ಎಷ್ಟೇ ಪ್ರಯತ್ನ ಪಟ್ಟರು ನಂಗೆ ಸಮಾಧಾನ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನಮ್ಮ ಹಿತ ಪುಟ್ಟ ಜೀವ ಇದ್ದು ಇಲ್ದೆದೊಳ್ ಥರ ಹೀಗೆ ಒಂದು ಕಡೆ ಮಲಗಿದಾಳೆ ಅಂದರೆ ನನ್ಗೆ ಹೆಂಗೆ ಸಹಿಸ್ಕೊಳಕ್ಕಾಗತ್ತೆ? ನೀನೇ ಹೇಳು ಶರತ್. ಇದನ್ನೆಲ್ಲ ನೋಡೋದಕ್ಕೆ ನಾನು ಇನ್ನೂ ಬದುಕಿರ್ಬೇಕಿತ್ತ? ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ನೀವು ಬರೀ ಹಿತನ್ ಮಾತ್ರ ಅಲ್ಲ, ನಮ್ಮೆಲ್ಲರನ್ನೂ ಸಂಭಾಳಿಸ್ಕೊಂಡು ಬಂದಿದ್ದೀರಾ. ನಾವೆಲ್ಲ ಇವತ್ತು ಇಷ್ಟಾದರೂ ಸ್ಟ್ರಾಂಗ್ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣನೇ ನೀವಮ್ಮ. ಇವಾಗ ನೀವೇ ಕುಕ್ ಹೋದರೆ ನಾನಂತೂ ಫುಲ್ ಬ್ಲ್ಯಾಂಕ್ ಆಗೋಗ್ಬಿಡ್ತೀನಿ. ನಾನು ಏನು ಮಾಡಲಿ ಶರತ್? ನಾವಂತ ಮಹಾಪಾಪ ಏನು ಮಾಡಿದ್ದೀವಿ ಅಂತ ದೇವ್ರು ನಮ್ಗಿಷ್ಟೆಲ್ಲ ಶಿಕ್ಷೆ ಕೊಡ್ತಾ ಇದ್ದಾನೆ. ಮೊದಲು ಹಿತ ತನ್ನ ತಾಯಿನ ಕಳ್ಕೊಂಡ್ಲು, ಅದರಿಂದ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ಲು. ಈಗ ನೋಡಿದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಯಾಕೆ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದೆ ಆ ಮಗು? ಯಾಕೋ? ಮಾಳ್ವಿಕಾ, ಕಂಟ್ರೋಲ್ ಯುವರ್ ಸೆಲ್ಫ್. ಹಿತ ಖಂಡಿತವಾಗಿ ಹುಷಾರಾಗ್ತಾಳೆ, ಅವಳಿಗೆ ಯಾವ ತೊಂದರೆನೂ ಆಗಲ್ಲ. ಆದರೆ ನಾವು ಭರವಸೆನ ಮಾತ್ರ ಕಳ್ಕೋಬಾರ್ದಮ್ಮ. ಹೌದು ಅಮ್ಮ, ಹಿತಾಗಿಗಾಗಿರೋದೇ ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ನೀವು ಕಣ್ಣೀರು ಹಾಕಿದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲ, ಇನ್ನು ಸುಮ್ಮನೆ ಇರೋದಿಲ್ಲ. ನಮ್ಗೆ ಯಾಕೆ ಹೀಗಾಗ್ತಿದೆ ಅಂತ ನನಗೆ ಉತ್ತರ ಬೇಕು. ನಮ್ಗೆ ಯಾಕೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದೆಯಾ ಅಂತ ಆ ದೇವ್ರನ್ನ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಅಮ್ಮ ಏನಾಯ್ತು? ಅಮ್ಮ ಯಪ್ಪ, ಮಾಳ್ವಿಕಾ, ಯಾಕೋ ಕಾಲು ಉಳುಕದಾಗಾಯ್ತು ಶರತ್. ನೋವ್ತಾ ಇದೆ ತುಂಬಾ.